ನಮ್ ತಲೆಲಿರೋ ಯೋಚನೆ ಸದ್ಯದಲ್ಲೇ ನಿನ್ ತಲೆಗೂ ಬರುತ್ತೆ. ಹಾಗಂದ್ರೆ ನಮ್ಮೆಲ್ಲಾ ಮಾತಿಗೂ ಒಂದೇ ಮೀನಿಂಗು. ಅದೇ ಡಿಂಗು. ಕರ್ಮ. ಒಂದ್ ಮಾತಂತೂ ನಿಜ ಸತ್ಯ, ಸದ್ಯದಲ್ಲೇ ಆ ಅಮೂಲ್ ಬೇಬಿ ನಿಂಗೆ ಪ್ರಪೋಸ್ ಮಾಡೇ ಮಾಡ್ತಾನೆ. ದೊಡ್ಡ ಭವಿಷ್ಯವಾಣಿ ನುಡಿತಿದ್ದಾನೆ. ನೀನ್ ಹೇಳಿದ್ದೆಲ್ಲ ನಿಜ ಆಗ್ಬಿಡುತ್ತಾ? ಹಾಗೆ ಆಗುತ್ತೆ ಸತ್ಯ. ನನ್ ಮಾತು ಸುಳ್ಳಾಗಕ್ ಚಾನ್ಸೇ ಇಲ್ಲ. ನಾವ್ ಲವ್ ಸ್ಟೋರೀಸ್ ನೋಡಿಲ್ಲ. ನಾನು ಎಷ್ಟೋ ಆಕ್ಷನ್ ಸ್ಟೋರಿಗಳು ನೋಡಿದ್ದೀನಿ. ಟ್ರೇಲರ್ ತೋರಿಸ್ಲಾ? ಬಾಯ್ಸ್, ನಂಗೆ ಯಾಕೋ ಗಂಟ್ಲು ಒಣಗ್ತಾ ಇದೆ. ಬಂದ್ರೆ ಒಂದು ಕಬ್ನಲ್ಲಿ ಕುಡ್ಕೊಂಡ್ ಬಂದ್ಬಿಡೋಣ. ಸತ್ಯ, ಒಂದು 50 ರೂಪಾಯಿ. ಹಾ, ಬಂದ್ರ ನಮ್ಮ ಕಾಸಲ್ಲೇ ಕುಡ್ಕೊಂಬರೋಣ. ಅಂತೂ ನೀನು ಲವ್ ಸ್ಟೋರಿಲಿ ಇಷ್ಟೊಂದೆಲ್ಲ ಟ್ವಿಸ್ಟು ಟರ್ನು ನಡೀತಿದೆ ಅಂತ ಹೇಳು. ಹೌದು ಬಾಮೇದ. ಅದೆಲ್ಲ ಸರಿ, ಇಷ್ಟೆಲ್ಲ ಟ್ವಿಸ್ಟು ಟರ್ನು ತಗೊಂಡು ಸತ್ಯ ಇರೋ ದಾರಿಗೆ ಹೋಗಿ ಯಾಕೆ ಸೇರ್ಕೋತಿದೆ? ಬಾಮೈದ, ಪದೇ ಪದೇ ಅವಳೇ ಸೇರ್ತಾ ಇದೆಯಾ ನೀನು? ಹಲೋ, ಒಂದು ಸ್ಮಾಲ್ ಕರೆಕ್ಷನ್. ಪದೇ ಪದೇ ನಾನು ಅವಳ ಹೆಸರು ತಗೊಂತಿಲ್ಲ. ಪದೇ ಪದೇ ಅವಳೇ ನಿನ್ನ ಲೈಫಲ್ಲಿ ಬರ್ತಿರೋದು. ಇವತ್ತಾಗಿದ್ದು ಅದೇನೆ. ಹೌದಾ? ನೀನು ಹೋಗಿ 2 ನಿಮಿಷಕ್ಕೆ ಅವಳು ಅದೇ ರೋಡಲ್ಲಿ ಪಾಸ್ ಆದ್ಲು. ನಾನೆಲ್ಲೋ ಅಲ್ಲೇ ನೀವು ಸಿಕ್ಕಿರ್ಬೇಕು ಅನ್ಕೊಂಡೆ. ನನಗೆ ಯಾಕೋ ನಿನ್ನ ಮೇಲೆ ಡೌಟು ಬಾಮೈದ. ಡೌಟಾ? ಹ್ಞೂ, ನಾನು ಎಲ್ಲಿ ಹೋಗ್ತೀನಿ ಏನು ಮಾಡ್ತೀನಿ ಅಂತ ನೀನೇ ಇನ್ಫಾರ್ಮೇಶನ್ ಲೀಕ್ ಮಾಡಿ ಮಜಾ ತಗೊತಾ ಇದೆಯಾ ಅನಿಸ್ತಾ ಇದೆ. ಬಮೈದ, ಎಂತ ಮಾತು ಹೇಳ್ಬಿಟ್ಟೆ ನೀನು. ಯುದ್ಧಕ್ಕೆ ಕುದುರೆ ಮೇಲೆ ಸೈನಿಕ ಹೋಗ್ತಾನೆ, ಆದರೆ ಕುದುರೆನೇ ಮೊದಲು ಸಾಯೋದು. ಆದರೆ ಕುದುರೆ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾರ? ಅಲ್ಲ, ಅದು ನಿನ್ನ ಜೊತೆ ಬಂದು ಆ ಸತ್ಯ ಸಿಕ್ಕಾಗೆಲ್ಲ ಎಡವಟ್ಟಾಗಿರೋದು ನನಗೆ, ರೋದನೆ ಪಟ್ಟಿರೋದು ನಾನು. ಅಂಥದ್ರಲ್ಲಿ ನನ್ನ ಮೇಲೇನೆ ಅಲ್ಬಣ್ಣ ಪಟ್ಬಿಟ್ಟ. ಅಯ್ಯೋ ದೇವ್ರೆ, ಜೀವಕ್ಕೆ ಜೀವ ಅನ್ಕೊಂಡಿರೋ ಈ ಆಪ್ತ ಮಿತ್ರನ ಬಾಯಲ್ಲಿ ಇಂತಹ ಮಾತು ಕೇಳಬೇಕಿತ್ತ? ಬಾಬೈದಾ, ಅವತ್ತು ಆ ಜೇನು ನನ್ನ ಮುಖ ಕಚ್ಚೋ ಬದಲು ನನ್ನ ಕಿವಿ ಒಳಗೋಗಿ ಕಿವಿ ಕಚ್ಬಿಟ್ಟಿದ್ರೆ ನಾನು ಇವತ್ತು ಕಿವುಡ ಆಗೋಗ್ತಿದ್ದೆ. ಕಿವುಡ. ಇಂಥ ಮಾತು ಕೇಳಬೇಕಿತ್ತ? ನಾನು ಕೇಳಬೇಕಿತ್ತ? ಬಾಮೈದ, ನೀನು ಹಿಂಗೆಲ್ಲ ಮಾತಾಡಬೇಡ. ಆದರೂ ನೀನು ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆ ಬಾಮೈದ. ನಾವು ಎಲ್ಲಿ ಹೋದ್ರು ಅವಳು ಹೇಗೆ ನಮ್ಗೆ ಸಿಗ್ತಾಳೆ ಅಲ್ವಾ? ಹಾಂ. ನೋಡು, ಯಾರು ಫೋನ್ ಮಾಡ್ತಾ ಇದ್ದಾರೆ? ನಾಚಿ ನೀರಾಗ್ಬಿಟ್ಟ. ನೀರು ಮೊಬೈಲ್ ಮೇಲೆ ಬಿದ್ದರೆ ಮೊಬೈಲ್ ಒಳ್ಳೇದಲ್ಲ, ಎತ್ತು ಮಾತಾಡು. ಅದು ನಮಗೆ ಗೊತ್ತಿದೆ. ಹಲೋ. ಸಾರಿ, ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಚೇಚೆ, ನೀವು ಫೋನ್ ಮಾಡಿದ್ರೆ ಇಷ್ಟ ಆಗುತ್ತೆ, ಕಷ್ಟ ಅಲ್ಲ. ಕೊಡ. ನೀವು ಹೇಳಿ, ಏನು ವಿಷಯ? ನಿಮ್ಮನ್ನ ಮತ್ತೆ ಮೀಟ್ ಮಾಡ್ಬೋದಾ? ಹಾಂ, ಮತ್ತೇನಾ? ಯಾಕೆ ಆಗಲ್ವಾ? ಆಗಲ್ಲ ಅನ್ನೋ ಮಾತೇ ಇಲ್ಲ. ಒಂದೇ ದಿನದಲ್ಲಿ 2 ಜೊತೆ ಜಾಕ್ ಪಾಟ್ ಹೊಡಿತಾ ಇದೆಯಲ್ಲ, ಅದೇ ನಂಗೆ ನಂಬಕ್ಕಾಗ್ತಾ ಇಲ್ಲ. ನಂಗೊಂದು ಕೂಡ. ನೀವು ಹೇಳಿ, ಎಲ್ಲಿಗೆ ಬರಲಿ? ಅಯ್ಯೋ, ಇವಾಗಲ್ಲ, ನಾಳೆ. ನೀವು ಫ್ರೀ ಇರ್ತಿರೋ ಇಲ್ವೋ ಅಂತ ಕೇಳ್ಕೊಂಡೆ ಅಷ್ಟೇ. ಈಗ ದಿವ್ಯಾ ಅವರೇ, ನಾನು ನಿಮ್ಮನ್ನು ಮದುವೆ ಆಗ್ತಾರ ಹುಡುಗ. ನಾನು ಫ್ರೀ ಆಗಿದ್ದೀನಾ ಅಂತ ಕೇಳಬಾರ್ದು, ಫ್ರೀ ಮಾಡ್ಕೋ ಅಂತ ಡಿಮ್ಯಾಂಡ್ ಮಾಡಬೇಕು. ಹೇಳಿ, ಎಲ್ಲಿಗೆ ಬರಬೇಕು? ನೀವು ಎಲ್ಲಿಗೆ ಬರಬೇಕು ಅಂತಿರೋ ಅಲ್ಲಿಗೆ ನಾನು ಬರ್ತಾ ಇರ್ತೀನಿ. ನಾಳೆನೇ ಮಾತಾಡ್ತೀನಿ. ಹಾಂ ಹಾಂ, ಬಾಯ್, ಗುಡ್ ನೈಟ್. ಹಲೋ ಹಲೋ. ಬಾಬೈದಾ, ದಿವ್ಯ ಸಿಗ್ತೀನಿ ಅಂದರೆ ಸಾಕು ಕುಣಿದಾಡ್ತಿದ್ದೆ. ಯಾಕೆ ಯೋಚನೆ ಮಾಡ್ತಿದ್ಯಾ? ಯೋಚನೆ ಅಂತ ಏನೂ ಇಲ್ಲ ಬಾಮೈದ. ದಿವ್ಯಾ ಸುಮ್ಮನೆ ಮೀಟ್ ಮಾಡು ಅಂತ ಹೇಳೋಳಲ್ಲ. ಅದರಲ್ಲೂ ಇವತ್ತು ಮೀಟ್ ಮಾಡಿ ನಾಳೆನೂ ಮೀಟ್ ಮಾಡು ಅಂತ ಹೇಳ್ತಾ ಇದ್ದಾಳೆ ಅಂದರೆ ಒಂದು ಕಡೆ ಖುಷಿ ಜೊತೆ ಅಂಥ ವಿಷಯ ಏನಿರ್ಬೋದು ಅಂತ ಯೋಚನೆ ಬರ್ತಾ ಇದೆ. ಬೇಡ ಬೇಡ, ಹೆಣ್ಣಿನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾತ್ರ ಮಾಡೋಕ್ಕೆ ಹೋಗ್ಬೇಡ. ಬಮೈದ, ಸುಲಭವಾಗಿ ಬೇಕಾದ್ರೆ ಚಂದ್ರಲೋಕಕ್ಕೆ ಹೋಗ್ಬಿಡ್ಬೋದು, ಆದರೆ ಈ ಹೆಣ್ಮಕ್ಳು ಏನೇನು ಯೋಚನೆ ಮಾಡ್ತಾರೆ ಅಂತ ಮಾತ್ರ ತಿಳ್ಕೊಳಕ್ಕಾಗಲ್ಲ.
ಈ ಲವ್ ಈ ಹುಡುಗಿರು ನೀನ್ ಅನ್ಕೊಂಡಷ್ಟು ಸಿಂಪಲ್ ಅಲ್ಲ. ರಾಕೆಟ್ ಸೈನ್ಸ್ ಅಷ್ಟೇ ಕಾಂಪ್ಲಿಕೇಶನ್ಸ್ ಏನೋ. ಯು ಮೀನ್ ಕಾಂಪ್ಲಿಕೇಟೆಡ್? ಅದೇ ಹೇಳಕ್ ಬಂದಿತ್ತು, ಮ್ಯಾನೇಜ್ ಮಾಡ್ಬಿಟ್ಟ. ಥ್ಯಾಂಕ್ ಯು. ದಿವ್ಯಾ ಅವರೇ, ಕಾಲ್ ಮಾಡಿ ಮೀಟ್ ಮಾಡೋಣ ಅಂದ್ರಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಶ್ಯೂರ್. ಇನ್ಫ್ಯಾಕ್ಟ್ ನೀವು ಕಾಲ್ ಮಾಡಿದಾಗೆಲ್ಲ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನನಗೂ ಅಷ್ಟೇ. ಐ ನೋ, ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಾಗಲೆಲ್ಲ ನಿಮಗೂ ನನ್ನ ಜೊತೆ ಮಾತಾಡಬೇಕು ಅನಿಸಿರುತ್ತೆ. ನಾನು ನಿಮ್ಮನ್ನು ನೋಡಬೇಕು ಅಂದ್ಕೊಂಡಾಗಲೆಲ್ಲ ನಿಮಗೂ ನನ್ನ ನೋಡಬೇಕು ಅನಿಸಿರುತ್ತೆ. ನನ್ನ ಯಾಕೆ ದಿವ್ಯಾ ಅವರೇ, ಬೋರ್ ಆಗ್ತಾ ಇದೆಯಾ? ಅಯ್ಯೋ ಇಲ್ಲ, ನನ್ನ ಫೀಲಿಂಗ್ಸ್ ಎಲ್ಲ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಹೇಳೋದು, ನಾವಿಬ್ಬರು ಒಂದೇ ಜೀವ ಎರಡು ದೇಹ ಅಂತ. ದಿವ್ಯಾ ಅವರೇ, ನೀವು ನನ್ನ ಮದುವೆ ಆಗ್ತಾರ ಹುಡುಗಿ, ನಿಮ್ಗೆ ಇಷ್ಟು ಗೊತ್ತಾಗದೇ ಇರತ್ತಾ? ಎನಿವೆ, ಇನ್ನು ಮಾತಾಡಬೇಕು ಅಂದ್ರಲ್ಲ, ಏನದು? ಪ್ಲೀಸ್, ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಅದನ್ನ ಓಪನ್ ಆಗಿ ಹೇಳಿ. ನೀವು ಯಾರನ್ನಾದರೂ ಲವ್ ಮಾಡ್ತಿದ್ದೀರಾ? ಹೌದು ಹೌದು. ವಾಟ್? ನಿಜ ಹೇಳ್ತಾ ಇದ್ದೀರಾ? ನಿಜಾನೇ ಹೇಳ್ತಾ ಇದ್ದೀನಿ ದಿವ್ಯಾ ಅವರೇ. ನಾಳೆ ದಿನ ನೀವು ನನ್ನ ಮದುವೆ ಆಗೋ ಹುಡುಗಿ, ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳಿ? ನೀವು ಹೇಳಿದ್ರಲ್ಲ ಓಪನ್ ಆಗಿ ಹೇಳಿ ಅಂತ, ಅದಕ್ಕೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಈ ವಿಷಯ ನಿಮ್ಮ ಹತ್ರ ತುಂಬ ಸತಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಆಗಿರಲಿಲ್ಲ. ಇವತ್ತು ನಿಮ್ಮ ಹತ್ರ ನಿಜ ಹೇಳ್ತಾ ಇದ್ದೀನಿ. ನಾನೊಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇದ್ದೀನಿ. ಪರವಾಗಿಲ್ವೇ, ನಮ್ಮಿಬ್ರು ವೇವ್ ಲೆಂತ್ ಸಕ್ಕದಾಗೆ ಮ್ಯಾಚ್ ಆಗತ್ತೆ. ನಾವಿಬ್ರು ಅಚಾನಕ್ ಆಗಿ ಭೇಟಿ ಆದ್ರೂ ಆಮೇಲೆ ನಾವು ಭೇಟಿ ಆಗದೆ ಇರೋ ದಿನಾನೇ ಇಲ್ಲ.